ಸೊ ಒಂದು ಕಡೆಗೆ ಈಗ 5 ರಾಜ್ಯಗಳ ಚುನಾವಣೆ ಫಲಿತಾಂಶ ಬಂದಾಗಿದೆ. ಅದರ ಚಿತ್ರಣ ಕೂಡ ನಿಮಗೆ ಗೊತ್ತಾಗಿದೆ. ಪಶ್ಚಿಮ ಬಂಗಾಳದಲ್ಲಿ ಅಭೂತಪೂರ್ವವಾದಂತಹ ಸಾಧನೆಯನ್ನ ಇತಿಹಾಸದ ಪುಟಗಳಲ್ಲಿ ದಾಖಲಾಗಿ ಉಳ್ಕೊಳ್ಳುವಂಥದ್ದು ಇದು. ಓಕೆ, ನಮ್ಮ ಜೊತೆಗೆ ಈಗ ಡಾಕ್ಟ್ರೇ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಡಾಕ್ಟ್ರೇ, ಹೇಗೆ ಟ್ರೀಟ್ ಮಾಡಿದ್ರಿ ಪಶ್ಚಿಮ ಬಂಗಾಳದಲ್ಲಿ? ಭಾಳ ಚೆನ್ನಾಗಿ ಜನ ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ. ಐ ಎನ್ ಡಿ ಅವರಿಗೆ ಮತ್ತು TMC, ವಿಶೇಷವಾಗಿ TMC ಅವರಿಗೆ ಅವರ ದುರಾಡಳಿತಕ್ಕೆ ತಕ್ಕ ಉತ್ತರ ಕೊಟ್ಟು ಇವತ್ತು ಭಾರತೀಯ ಜನತಾ ಪಾರ್ಟಿಗೆ ಆಶೀರ್ವಾದವನ್ನು ಮಾಡಿ ಇವತ್ತಲ್ಲಿ ನಮ್ಮ ಸರ್ಕಾರ ರಚನೆ ಆಗುವಂಥ ಅವಕಾಶವನ್ನು, ಸುವರ್ಣ ಅವಕಾಶವನ್ನು, ಒಂದು ಐತಿಹಾಸಿಕ ತೀರ್ಪನ್ನು, ಮ್ಯಾಂಡೇಟನ್ನು ನಮ್ಮ ಪಶ್ಚಿಮ ಬಂಗಾಳದ ಜನರು ಕೊಟ್ಟಿರುವಂಥದ್ದು ನಿಜಕ್ಕೂ ಇಡೀ ಭಾರತದ ಪ್ರತಿಯೊಬ್ಬ ಭಾರತೀಯನು ಇದನ್ನು ಸ್ವಾಗತಿಸ್ತಿದ್ದಾನೆ. ಭಾರತದ ಹಿತದೃಷ್ಟಿಯನ್ನು ಇಟ್ಕೊಂಡು ಇದು ಅತಿ ಅವಶ್ಯಕತೆ ಇತ್ತು. ದೇಶ ರಕ್ಷಣೆ ಆಗಬೇಕು, ನುಸುಳುಗೋರರಿಂದ ದೇಶ ರಕ್ಷಣೆ ಮಾಡಬೇಕು, ಒಂದು ಒಳ್ಳೆ ಆಡಳಿತ ಸಿಗಬೇಕು ಅಂದರೆ ಅದು ಭಾರತೀಯ ಜನತಾ ಪಾರ್ಟಿಯಿಂದ ಮಾತ್ರ ಸಾಧ್ಯ ಅಂತ ಜನ ಸ್ಪಷ್ಟವಾಗಿ ಅರ್ಥ ಮಾಡ್ಕೊಂಡು ನಮಗೆ ಆಶೀರ್ವಾದವನ್ನು ಮಾಡಿದ್ದಾರೆ. ಅಶ್ವತ್ಥನಾರಾಯಣ ಅವರೇ, ನಿಮ್ಮ ಐಡಿಯಾಲಜಿಗೆ ಸಿಕ್ಕಂತಹ ಅತಿ ದೊಡ್ಡ ಗೆಲುವು ಪಶ್ಚಿಮ ಬಂಗಾಳದಲ್ಲಿ. ಬಟ್ ಇದು ಹೇಗೆ ಸಾಧ್ಯ ಆಯಿತು ಅನ್ನೋದು ಯಕ್ಷ ಪ್ರಶ್ನೆ. ಬಿಕಾಸ್ ಲೋಕಲ್ ಲೆವೆಲ್ ಅಲ್ಲಿ ಮಮತಾ ಬ್ಯಾನರ್ಜಿಗೆ ಟಕ್ಕರ್ ಕೊಡುವಂತಹ ದೊಡ್ಡ ಫೇಸ್ ಇಲ್ಲ ಅನ್ನುವಂತಹ ಕೊರಗು ಬಿಜೆಪಿ ಕಾರ್ಯಕರ್ತರಲ್ಲೇ ಇತ್ತು. ಬಟ್ ಸ್ಟಿಲ್ ಈ ಮ್ಯಾಜಿಕ್ ಆಯಿತು. ಸೊ ಮ್ಯಾನ್ ಆಫ್ ದ ಮ್ಯಾಚ್ ಯಾರು, ಮತ್ತೆ ಇದು ನಿಮ್ಮ ಐಡಿಯಾಲಜಿಗೆ ಎಷ್ಟು ದೊಡ್ಡ ಗೆಲುವು ಅಂತ ನೋಡ್ತೀರಿ? ಡೆಫಿನೆಟ್ಲಿ ಇದು ಒಂದು ಭಾರತಕ್ಕೆ, ಈಗ ನಾನು ಈಗಾಗಲೇ ಹೇಳಿದೆ, ಭಾರತಕ್ಕೇನೆ ಗೆಲುವಿದು. ದೇಶದ ಒಂದು ರಾಷ್ಟ್ರಕ್ಕೆ ಅತಿ ಅವಶ್ಯಕತೆ ಇತ್ತು. ನಿಮಗೆ ಗೊತ್ತಿದೆ ಹಾಗೆ ದೇಶದ ಸುರಕ್ಷತೆ ವಿಚಾರದಲ್ಲಿ ನಮಗೆ ಪಕ್ಕದ ಬಾಂಗ್ಲಾದೇಶದಿಂದ ನಮಗೆ ಅನುಭವಿಸ್ತಿದ್ದಂಥ ಕೆಲವು ಸವಾಲುಗಳು, ನುಸುಳುಗೋರರು ದೇಶದ ಒಳಗಡೆ ಬರ್ತಿದ್ದಂಥವ್ರ ತಡೆಯೋಕ್ಕೆ ಬೇಕಾಗಿದ್ದಂಥ ಸರ್ಕಾರ ಭಾಳ ಅತಿ ಅವಶ್ಯಕತೆ ಇತ್ತು ಅಲ್ಲಿ. ಮತ್ತು ಅಲ್ಲಿ ಆಡಳಿತನೂ ನೀವು ನೋಡಿದ್ದೀರ, ಕಳೆದ ಕೆಲವು ವರ್ಷದಿಂದ ಹೇಗೆ ಅದು ಆಡಳಿತ ಸಂಪೂರ್ಣ ಕುಂಠಿತವಾಗಿರುವಂಥದ್ದು. ಮತ್ತು ವಿಶೇಷವಾಗಿ ಇದನ್ನು ಸಾಧಿಸುವಂಥ ಶಕ್ತಿ ನಮ್ಮ ಪಕ್ಷದ ಕಾರ್ಯಕರ್ತರು ಸಾವಿರಾರು ಜನ ತಮ್ಮ ಬಲಿದಾನವನ್ನು ಮಾಡಿದ್ದಾರೆ, ಸಾಕಷ್ಟು ಕಷ್ಟವನ್ನು ಅನುಭವಿಸಿದ್ದಾರೆ. ಎಲ್ಲ ಕಷ್ಟಗಳನ್ನು ಎದುರಿಸಿ ಇವತ್ತು ಪಕ್ಷವನ್ನು ಕಟ್ಟಿ ಜನರ ವಿಶ್ವಾಸವನ್ನು ಗಳಿಸ್ಕೊಳ್ಳೋದ್ರಲ್ಲಿ ಭಾಳ ಯಶಸ್ವಿಯಾಗಿ ನಮ್ಮ ಕಾರ್ಯಕರ್ತರು ಮಾಡಿರೋದು. ನಮ್ಮ ನಾಯಕರು, ವಿಶೇಷವಾಗಿ ನಮ್ಮ ಪ್ರಧಾನಮಂತ್ರಿಗಳೂ ನೇರವಾಗಿ ಕಣಕ್ಕೆ ಇಳಿದಿರುವಂಥದ್ದು. ನಮ್ಮ ಗೃಹ ಸಚಿವರು ಹಲವಾರು ಬಾರಿ ಪ್ರಯತ್ನ, ಗೃಹ ಸಚಿವರು ಅಂತೂ ವಿಶೇಷವಾಗಿ ಸ್ಟ್ರಾಟಜಿಕ್ ಆಗಿ ಕೆಲಸವನ್ನು ಮಾಡಿರುವಂಥದ್ದು. ಮತ್ತು ಸುಧಾರಣೆಗಳು ಇಲ್ಲಿ ತಮ್ಗೆ ಗೊತ್ತಿದೆ ಯಾವ ರೀತಿಯಲ್ಲಿ ಆಡಳಿತ ಮಾಡ್ತಿದ್ರು, ಪೊಲಿಟಿಕಲ್ಲಿ ಅಧಿಕಾರವನ್ನು ಹೇಗೆ ದುರ್ಬಳಕೆಯನ್ನು ಮಾಡಿ ಎದುರಿಸೋದು, ಬೆದರಿಸೋದು, ಕೊಲ್ಲೋದು, ಇವೆಲ್ಲ ನೋಡ್ತಿರುವಂಥದ್ದು. ಇದನ್ನೆಲ್ಲ ಮೀರಿ ತಡೆಗಟ್ಟಲಿಕ್ಕೆ ಬೇಕಾಗಿರೋ ಎಲ್ಲ ಕ್ರಮವನ್ನು ವಹಿಸಿ ಫ್ರೀ ಆ್ಯಂಡ್ ಫೇರ್ ಎಲೆಕ್ಷನ್ ಆಗಲಿಕ್ಕೆ ಪ್ರಯತ್ನವನ್ನು ಮಾಡೋ ಮೂಲಕ ಇವತ್ತು ಅತಿ ಹೆಚ್ಚಿನ ಮತದಾನಗಳು ಆಗೋ ಮೂಲಕ ಮತ್ತು ನಮ್ಮ ಎಲ್ಲ ವರಿಷ್ಠರು ಕಾರ್ಯಕರ್ತರ ಶ್ರಮ ಮತ್ತು ಜನರ ಆಶೀರ್ವಾದದಿಂದ ಇದೆಲ್ಲ ಯಶಸ್ವಿಯಾಗಿದೆ. ಡಾಕ್ಟ್ರೇ, ಮಾನ್ಯ ಅಮಿತ್ ಶಾ ಅವರು ಅಲ್ಲಿ ನಿಂತ್ಕೊಂಡು ಅದೆಲ್ಲ ಮಾಡಿದ್ದು ಆ ಕ್ರೆಡಿಟ್ ಅನ್ನು ಕೊಡಲೇಬೇಕು. ಯಾಕೆ ಅಂತಂದ್ರೆ ಹಿಂಸಾಚಾರ ಇಲ್ಲದೆ ಪಶ್ಚಿಮ ಬಂಗಾಳದ ಚುನಾವಣೆ ನಡೆದಿರುವಂತ ಇತಿಹಾಸನೇ ಇಲ್ಲ. ಚುನಾವಣೆ ನಡೆಯುತ್ತೆ ಅಂದ್ರೆ ಒಂದು 10 ರಿಂದ 15 ಹೆಣಗಳು ಬೀಳುವಂಥದ್ದು ಅಲ್ಲಿ ಪ್ರತಿ ಬಾರಿಯೂ ಕೂಡ ಚುನಾವಣೆ ಸಂದರ್ಭದಲ್ಲಿ ಆಗುತ್ತೆ. ಬಟ್ ಈ ಬಾರಿ ಹಿಂಸಾಚಾರ ಆಗದೇನೆ ಚುನಾವಣೆ ಸಣ್ಣ ಪುಟ್ಟದಿದ್ದಾವೆ, ಅದನ್ನು ಹೊರತುಪಡಿಸಿದ್ರೆ ಯಾವುದೂ ಕೂಡ ಆಗದಿರೋ ಆ ಕ್ರೆಡಿಟ್ ಅಂತೂ ನಿಮಗೆ ಸಲ್ಲೇಬೇಕಾಗಿರುವಂಥದ್ದು. ಕಾರಣ ಅಷ್ಟು ತುಂಬಾ ಚೆನ್ನಾಗಿ ಅಚ್ಚುಕಟ್ಟಾಗಿ ನಡೆಸ್ಕೊಂಡಿರೋದು. ಅದಕ್ಕೆ ಕಪಿಲ್ ಸಿಬಲ್ ಅವರು ಕೇಳ್ತಾ ಇದ್ರು, ಇಷ್ಟೊಂದು CRPF ಹಾಕ್ಬಿಟ್ಟು ನೀವೇನು ಯುದ್ಧ ಮಾಡ್ತಾ ಇದ್ದೀರಾ ಅಂತ ಹೇಳಿ. ಬಟ್ ಅದು ಹಾಕದೇ ಇದ್ದಿದ್ರೆ ಪರಿಸ್ಥಿತಿ ಏನಾಗ್ತಾ ಇತ್ತು ಅನ್ನುವಂಥದ್ದು ಅರಿವು ಅವ್ರಿಗೆ ಇತ್ತೋ ಇಲ್ಲೋ. ಬಟ್ ಡಾಕ್ಟ್ರೇ, ಅವಾಗಲೇ ಐವನ್ ಡಿಸೋಜಾ ಅವ್ರು ಹೇಳ್ತಾ ಇದ್ರು, ನೀವು ಹೇಳ್ತಾ ಇದ್ದೀರಾ ಪ್ರಧಾನಿ ನರೇಂದ್ರ ಮೋದಿ ಅವ್ರ ನೇತೃತ್ವದಲ್ಲಿ, ಅಮಿತ್ ಶಾ ಅವ್ರ ನೇತೃತ್ವದಲ್ಲಿ ಇಲ್ಲ ಅಂತೇಳಿ. ಬಟ್ ತಮಿಳುನಾಡಲ್ಲಿ ಏನಾಯ್ತು ನಿಮ್ಮದು? ಕರ್ನಾಟಕದಲ್ಲಿ 2 ಉಪಚುನಾವಣೆಗಳದ್ದು ಏನಾಯ್ತು? ಇಲ್ಲಿ ಯಾಕೆ ಪರ್ಫಾರ್ಮೆನ್ಸ್ ಚೆನ್ನಾಗಿಲ್ಲ? ಖಂಡಿತ. ಈಗ ತಮಿಳುನಾಡಲ್ಲಿ ತಮಗೆ ಗೊತ್ತಿದ್ದಂಗೆ 3 ಪಾರ್ಟಿ ಎಲೆಕ್ಷನ್ಗಳಾಗಿ ಸಾಮಾನ್ಯವಾಗಿ ಇಟ್ ಈಸ್ ಟು ಬಿ ಬಿಟ್ವೀನ್ 2 ಅಲಯನ್ಸ್ ಆಗುವಂಥದ್ದಿತ್ತು. IND ಮತ್ತು ನಮ್ಮ NDA ಅಲಯನ್ಸ್ ಎಲೆಕ್ಷನನ್ನು ಮಾಡುವಂಥದ್ದಾಗ್ತಿತ್ತು. ಈ ಬಾರಿ 3rd ಪಾರ್ಟಿ ಬಂದಿರುವಂಥದ್ದು ಆ್ಯಂಟಿ ಇನ್ಕಂಬೆನ್ಸಿ ವೋಟಲ್ಲಿ ಸ್ಪ್ಲಿಟ್ ಆಗಿರುವಂಥದ್ದಿದೆ. ಸ್ಪ್ಲಿಟ್ ಆಗೋ ಕಾರಣ ನಾವು ಬಯಸಿದ ಬಹುಮತ ನಮಗೆ ಸಿಕ್ಕಿಲ್ಲ. ಇವತ್ತು DVKಗೆ ಬಹುಮತ ಹೆಚ್ಚಿನ ರೀತಿ ಸಿಕ್ಕಿರುವಂಥದ್ದಿದೆ. ಒಟ್ಟಾರೆ DMK ಪಕ್ಷ IND ಅನ್ನು ರಿಜೆಕ್ಟ್ ಆಗಿರುವಂಥದ್ದಿದೆ. ನಮಗೂ
ಒಂದು ಮಟ್ಟದಲ್ಲಿ ನಮಗೂ ಮತ ಸಿಕ್ಕಿರುವಂತದ್ದಿದೆ. ಖಂಡಿತ ಮುಂದಿನ ದಿನದಲ್ಲಿ ನಾವು ತಮಿಳುನಾಡಿನಲ್ಲಿ ಕರ್ನಾಟಕದ ಪರಿಸ್ಥಿತಿ ಹೇಳಿ ನಿಮಗೆ. ಅಲ್ಲ, ಪಶ್ಚಿಮ ಬಂಗಾಳದಲ್ಲಿ ಇಡೀ ಟೀಮ್ ಅನ್ನ ಎಲ್ಲ ಗಂಟು ಮೂಟೆ ಕಟ್ಕೊಂಡು ಹೋಗ್ಬಿಟ್ಟು ಅಲ್ಲಿ ಜೆಂಡಾ ಊರಿ ಗೆದ್ಸ್ಕೊಂಡು ಬರುವಂತ ತಾಕತ್ತು ನಿಮಗೆಲ್ಲ ಇಡೀ ಟೀಮಿಗೆ ಇರೋದೇ ಆದ್ರೆ, ಕರ್ನಾಟಕದಲ್ಲಿ ನಿಮ್ ಕಥೆ ಏನಾಗಿದೆ? ಒಬ್ಬರು ಕಂಡ್ರೆ ಒಬ್ರಿಗೆ ಆಗದೆ ಇರುವಂತ ಪರಿಸ್ಥಿತಿಯಲ್ಲಿರುವಂತ ನಿಮ್ಮ ಪಕ್ಷವನ್ನ ಒಂದು ಸುಧಾರಿಸಿಕೊಳ್ಳೋಕ್ಕೂ ಕೂಡ ಆಗದೆ ಇರುವಂತ ಪರಿಸ್ಥಿತಿಗೆ ತಂದಿಟ್ಕೊಂಡಿದ್ರೆ ಹೈಕಮಾಂಡಿಗೂ ನಿಲ್ತಾ ಇಲ್ವಾ? ಅದು ಅಷ್ಟೊಂದು ಟಾಪ್ ಲೆವೆಲ್ಗೆ ಹೋಗ್ಬಿಟ್ಟಿದ್ಯಾ ಕರ್ನಾಟಕದ ರಾಜಕೀಯ ಬಿಜೆಪಿಯದ್ದು? ಖಂಡಿತ ಅಂತ ಪರಿಸ್ಥಿತಿ ಕರ್ನಾಟಕದ ಬಿಜೆಪಿಗೆ ಬಂದಿಲ್ಲ, ಬರೋದು ಇಲ್ಲ. ನಮ್ಮ ಪಕ್ಷದಲ್ಲಿ ಯಾರು ದೊಡ್ಡವರು ಯಾರು ಇಲ್ಲ. ಹೆಂಗೆ ಅಂದ್ರೆ ಡಾಕ್ಟರ್ ಹತ್ರ ಪೇಷಂಟ್ ಬಂದಾಗ ಏನಾಗಿಲ್ಲ ಒಂದು ಇಂಜೆಕ್ಷನ್ ಚುಚ್ಚೋದು. ಈಗ ನೀವು ಇಂಜೆಕ್ಷನ್ ಚುಚ್ಚೋಕ್ ಬರ್ತಾರೆ, ಈಗ ಮುಗಿತಲ್ಲ ಪಶ್ಚಿಮ ಬಂಗಾಳದ್ದು, ಶುರು ಆಗುತ್ತೆ ಇವಾಗ. ಈಗ ಅರುಣ್ ಅವರೇ, ನೀವು ಪ್ರಶ್ನೆ ಕೇಳಿದ್ದೀರಾ, ನನ್ನ ಹತ್ರ ಉತ್ತರ ಕೇಳಿ, ನೀವೇ ಕೊಡೋದಾದ್ರೆ ನಾನೇನು ಉತ್ತರ ಹೇಳಿ? ಈಗ ನಿಮ್ಗೆ ಬಹಳ ಸ್ಪಷ್ಟವಾಗಿ, ನಾನು ಪಕ್ಷದಲ್ಲೇ ಇರೋನು, ನಮ್ದು ರಾಷ್ಟ್ರೀಯ ಪಕ್ಷದಲ್ಲಿ ಇಲ್ಲಿ ಯಾರು ದೊಡ್ಡವ್ರ ಪ್ರಶ್ನೆ ಉದ್ಭವನೇ ಆಗಲ್ಲ. ಯಾರು ಪಕ್ಷಕ್ಕೆ ಪ್ರಾಮಾಣಿಕವಾಗಿ ದುಡಿಯುವಂಥದ್ದು, ಪಕ್ಷದ ಪರವಾಗಿ ಕೆಲಸ ಮಾಡ್ತಾರೋ ಅವ್ರಿಗೆ ಅವಕಾಶ ಆಗುವಂಥದ್ದಾಗುತ್ತೆ. ಈ ದಿಕ್ಕಲ್ಲಿ ನೀವು ಎರಡೂ ಉಪಚುನಾವಣೆಯಲ್ಲಿ ನಮ್ಮ ಎಲ್ಲ ನಾಯಕರುಗಳು, ಎಲ್ಲ ಕಾರ್ಯಕರ್ತರು ಒಗ್ಗಟ್ಟಿನಿಂದ ಕಣಕ್ಕಿಳಿದು ಒಮ್ಮತದಿಂದ ಅಭ್ಯರ್ಥಿನ ಆಯ್ಕೆಯನ್ನು ಮಾಡೋ ಜೊತೆನಲ್ಲೇ ಎಲ್ಲರೂ ಚುನಾವಣೆ ಕೆಲಸದಲ್ಲಿ ತೊಡಗಿದ್ದಾರೆ. ಕಾರ್ಯಕರ್ತರು ಎಲ್ಲ ಒಗ್ಗಟ್ಟಿನಿಂದ ಮಾಡಿದ್ವಿ. ಈ ಶಬ್ದ ಬಳಕೆ ಮಾಡಿದ್ರಲ್ಲ, ಏನದು ಒಗ್ಗಟ್ಟು ಅಂತ ಏನೋ ಹೇಳ್ತಾ ಇದ್ರಲ್ಲ, ಏನದು? ಖಂಡಿತ ನಮ್ಮ ಪಕ್ಷದಲ್ಲಿ ಸಂಪೂರ್ಣ ಒಗ್ಗಟ್ಟಿದೆ. ಏನದು ಅಲ್ಲ, ಏನದು ಹೊಂದಾಣಿಕೆ ಏನು ಅಂದ್ರೆ ಒಗ್ಗಟ್ಟಿದೆ, ಪಕ್ಷದ ಪರವಾಗಿ ಕೆಲಸ ಮಾಡೋದು, ಪಕ್ಷದ ಆ ಶಬ್ದಕ್ಕೆ ಅರ್ಥ ಇದೆ ನಿಮ್ಮ ಪಕ್ಷದಲ್ಲಿ? 100% ಇದೆ, 100% ಇದೆ. ಬೇರೆ ಎಲ್ದೇ ಇರ್ಬೋದು, ನಮ್ಮ ಪಕ್ಷದಲ್ಲಿ ಇದೆ. ನಮ್ಮ ಪಕ್ಷದಲ್ಲಿ ಇಲ್ಲ ಅಂದ್ರೆ ಅವ್ರು ಯಾರು ಇರ್ಲಿಕ್ಕೂ ಆಗಲ್ಲ, ಮುಂದೆ ಸಾಗ್ಲಿಕ್ಕೂ ಆಗಲ್ಲ. ಪಕ್ಷದ ಹಿತಕ್ಕೆ ಯಾರು ವಿರುದ್ಧವಾಗಿ ಕೆಲಸ ಮಾಡ್ತಾರೋ ಅವ್ರಿಗೆ ಯಾವುದೇ ರೀತಿ ಭವಿಷ್ಯ ಇಲ್ಲ ನಮ್ಮ ಪಕ್ಷದಲ್ಲಿ. ಅಲ್ಲ, ಒಗ್ಗಟ್ಟು ತುಂಬಾ ಜಾಸ್ತಿಯಾಗಿ ಸತತವಾಗಿ 5 ಬೈ ಎಲೆಕ್ಷನ್ ಗಳನ್ನೆಲ್ಲ ಸೋತ್ರಲ್ಲ ನೀವು, ಇಷ್ಟು ಒಗ್ಗಟ್ಟು ತೋರಿಸ್ಬೇಡಿ ಅಂತ ಅವ್ರ ಮಾತಿನ ತಾತ್ಪರ್ಯ. ಅನ್ಸ್ಬೋದು, ನಾವು ಸೋತಿರೋದು ಖಂಡಿತ ನಿಜ, ಅದ್ರ ಬಗ್ಗೆ ತಪ್ಪೇನಿಲ್ಲ. ನಾವು ಸೋತಿದೀವಿ ಎಲೆಕ್ಷನ್, ಹಾಗಂತ ಒಗ್ಗಟ್ಟಿಗೆ ಕೊರತಿದೆ ಅಂತಲ್ಲ. ಜನಾಭಿಪ್ರಾಯ, ಜನ ನಿರ್ಧಾರ ಕೊಟ್ಟಿದ್ದಾರೆ. ಸಾಮಾನ್ಯವಾಗಿ ಸರ್ಕಾರ ಅಧಿಕಾರದಲ್ಲಿದ್ದಾಗ ಹೆಚ್ಚಿನ ರೀತಿ ಚುನಾವಣೆ ಬೈ ಎಲೆಕ್ಷನ್ ಗೆಲ್ಲೋದು ಸಹಜವಾಗಿ ಇರ್ತದೆ. ಈ ಮುಂಚೆನೂ ತಾವು ನೋಡಿದಾಗ 2018ರಲ್ಲೂ ಬೈ ಎಲೆಕ್ಷನ್ ಅಲ್ಲಿ ಕಾಂಗ್ರೆಸ್ ಪಕ್ಷ ಗೆದ್ದಿತ್ತು 17ರಲ್ಲಿ. ಆದರೆ ಜನರಲ್ ಎಲೆಕ್ಷನ್ ಬಂದಾಗ ಅದೇ ಕ್ಷೇತ್ರಗಳಲ್ಲಿ, ಯಾವ ಕ್ಷೇತ್ರದಲ್ಲಿ ಉಪಚುನಾವಣೆ ಗೆದ್ದಿರೋ ಅಲ್ಲೇ ಸೋತಿದ್ರು. ಒಟ್ಟು ರಾಜ್ಯದಲ್ಲೂ ಚುನಾವಣೆಯನ್ನು ಸೋತಿದ್ರು. ಬಟ್ ಎಲ್ಲರಿಗೂ ಗೊತ್ತಿದೆ ಇವತ್ತು ಆಂಟಿ ಇನ್ಕಂಬೆನ್ಸಿ ಕಾಂಗ್ರೆಸ್ಸಿನ ವಿರುದ್ಧ ಯಾವ ರೀತಿ ಇದೆ, ಯಾವ ಮಟ್ಟಕ್ಕಿದೆ. ಇತಿಹಾಸದಲ್ಲಿ ಇಷ್ಟು ಆಂಟಿ ಇನ್ಕಂಬೆನ್ಸಿ ಇರುವಂಥದ್ದು ಎಂದೂ ನಾವು ನೋಡಿಲ್ಲ, ಕೇಳಿಲ್ಲ. ಆ ಮಟ್ಟದಲ್ಲಿ ಆಂಟಿ ಇನ್ಕಂಬೆನ್ಸಿ ಇದೆ. ಕಾಂಗ್ರೆಸ್ ಪಕ್ಷ ಹೆಂಗಾಗಿದೆ ಅಂದ್ರೆ ಕರ್ನಾಟಕದಲ್ಲಿ ವೈಪೌಟ್ ಆಗ್ತಾರೆ. ಪಾಪ ನಿಮ್ ಪರಿಸ್ಥಿತಿ ಹೆಂಗಾಗಿದೆ ಅಂದ್ರೆ ಹೇಳಕ್ಕೂ ಆಗ್ತಲ್ಲ, ಬಿಡೋಕ್ಕೂ ಆಗ್ತಿಲ್ಲ. ಒಳಗಡೆ ಸಂಕಟ ಇಟ್ಕೊಂಡು ಕೂತಿದ್ದೀರಾ. ಮೇಲ್ಗಡೆಗೆ ಮುಂದೆ ತಟ್ಟೆ ತುಂಬಾ ಊಟ ಇದೆ, ಚೆನ್ನಾಗಿ ವಿವಿಧ ಪದಾರ್ಥಗಳಿದಾವೆ, ಏನ್ ತಿನ್ಲಿ ಏನ್ ಬಿಡ್ಲಿ ಅನ್ನುವಂತ ಪರಿಸ್ಥಿತಿ ಪಾಪ ರಾಜ್ಯದ ಬಿಜೆಪಿಯ ನಾಯಕರುಗಳಿಗೆಲ್ಲ. ನಿಮ್ಗೆ ಏನ್ ಹೇಳಕ್ಕಾಗತ್ತೆ? ನಿಮಗೆ ನಮ್ಮ ಮುಂದೆ ಕೂತ್ಕೊಂಡ್ಬಿಟ್ಟು ಹೌದು ನಮ್ಮಲ್ಲಿ ಒಡಕಿದೆ, ನಮ್ಮಲ್ಲಿ ಅವ್ರ ಇವ್ರಿಗಾಗಲ್ಲ, ಅವ್ರು ಆಗ್ಬಾರ್ದು ಇವ್ರು ಆಗ್ಬಾರ್ದು ಅಂತ ಕಾಲೆಳಿತಾರೆ ಅಂತ ಹೇಳಕ್ಕಾಗತ್ತೆ ನೀವು, ಅಲ್ವಾ ಡಾಕ್ಟ್ರೆ? ಖಂಡಿತ ಅದೇನಿಲ್ಲ. ಇದ್ರೆ ಖಂಡಿತ ಇಲ್ಲಿ ಅದ್ರ ಬಗ್ಗೆ ಕ್ರಮ ವಹಿಸುವಂತದ್ದಾಗತ್ತೆ, ಬಗೆಹರಿಸುವಂತದ್ದಾಗತ್ತೆ. ಇದು ಯಾವುದಕ್ಕೂ ಆಸ್ಪದವನ್ನ ಕೊಡದೆ ಸರಿಪಡಿಸುವಂತ ಸಣ್ಣ ಪುಟ್ಟ 5 ರಾಜ್ಯಗಳ ಚುನಾವಣೆ ಮತ್ತು ರಾಜ್ಯದ ಉಪಚುನಾವಣೆ ಬಗ್ಗೆ ಒಂದು ಕೊನೆಯದಾಗಿ ಹೇಳೋದಾದ್ರೆ ಅಶ್ವತ್ಥನಾರಾಯಣ, ಖಂಡಿತ ಇದು ಬಹಳ ನಿರ್ಣಾಯಕವಾಗಿ ಇರುವಂಥ ಚುನಾವಣೆ. ನಿಜಕ್ಕೂ ಒಂದು ಇತಿಹಾಸ ನಿರ್ಮಾಣ ಆಗಿರುವಂಥದ್ದು. ನಾವು ಪರ್ಟಿಕ್ಯುಲರ್ಲಿ ನನ್ನನ್ನು ಕೇಳಿದ್ರೆ ಇಡೀ ಎಲ್ಲರಿಗೂ ಅನಿಸ್ತಿರೋ ಮಾತಿದು ಭಾವನೆ. ಇದು ನಿಜಕ್ಕೂ ಬಂಗಾಲ ನಮ್ಮ ಭಾರತೀಯ ಜನತಾ ಪಾರ್ಟಿ ಗೆದ್ದಿರುವಂಥದ್ದು ಒಂದು ಐತಿಹಾಸಿಕವಾಗಿರುವಂಥ ಒಂದು ಚುನಾವಣೆ.
ಅದು ಎಂದೆಂದೂ ಒಂದು ಇತಿಹಾಸ ನಿರ್ಮಾಣ ಆಗಿರುವಂಥದ್ದು. ಇವತ್ತು ಬಂಗಾಲ್ನಲ್ಲಿ ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ಬಂದಿರೋದು ನಿಜಕ್ಕೂ ಒಂದು ದೊಡ್ಡ ಸಾಧನೆ ನಮ್ಮ ಪಕ್ಷದಿಂದ ಆಗಿದೆ. ಜನರ ಆಶೀರ್ವಾದ ಮಾಡಿದ್ದಾರೆ. ಇನ್ನು ಮಿಕ್ಕಿದ್ದು ಅಸ್ಸಾಂನಲ್ಲಿ ಈಗಾಗಲೇ ಅಂಕಿ ಅಂಶಗಳು ಕಳೆದ ಚುನಾವಣೆಗಿಂತ ಹೆಚ್ಚು ಪಡೆದಿದ್ದೀವಿ, ಪುದುಚೇರಿಯಲ್ಲಿ ಹೆಚ್ಚು ಪಡೆದಿದ್ದೀವಿ. ಇವತ್ತು ತಮಿಳುನಾಡಲ್ಲೂ ಪರ್ಫಾರ್ಮೆನ್ಸ್ ಇಂಪ್ರೂವ್ ಆಗಿದೆ, ಈವನ್ ಕೇರಳದಲ್ಲಿ ಪರ್ಫಾರ್ಮೆನ್ಸ್ ಇಂಪ್ರೂವ್ ಆಗಿದೆ. ಓವರ್ ಆಲ್ ಇಟ್ಸ್ ಎಕ್ಸಲೆಂಟ್ ಪರ್ಫಾರ್ಮೆನ್ಸ್. ಇದು ನಿರ್ಣಾಯಕವಾಗಿದೆ. ಗುಡ್ ಮೆಸೇಜ್. ಇಡೀ ಭಾರತದಲ್ಲಿ ಭಾರತೀಯ ಜನತಾ ಪಾರ್ಟಿ ನಿಜವಾದ ಭಾರತೀಯ ಪಾರ್ಟಿ ಅಂದರೆ ಅದು ಭಾರತೀಯ ಜನತಾ ಪಾರ್ಟಿ ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿ ಥ್ಯಾಂಕ್ ಯು ಸೊ ಮಚ್ ಡಾಕ್ಟ್ರೇ, ಇಷ್ಟೊತ್ತು ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಕ್ಕೆ.